ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಮೇಲಿಂದ ಮೇಲೆ ಅವಘಡಗಳು ಸಂಭವಿಸ್ತಾ ಇದೆ. ಕಳೆದ ರಾತ್ರಿ ಶ್ರೀರಾಂಪುರ ಮೆಟ್ರೋ ಸ್ಟೇಷನ್ ನಲ್ಲಿ ಅಜ್ಜಿ ಜೊತೆ ಹೋಗ್ತಾ ಇದ್ದ 1.5 ವರ್ಷದ ಮಗು ಆಯಾ ತಪ್ಪಿ ಬಿದ್ದಿದೆ. ಬಿದ್ದ ರಭಸಕ್ಕೆ ಹಾಸಿನಿ ತಲೆಗೆ ಗಂಭೀರವಾಗಿ ಗಾಯವಾಗಿದ್ದು ಕೂಡಲೇ ಕೆಸಿ ಜನರಲ್ ಆಸ್ಪತ್ರೆಗೆ ರವಾನಿಸಲಾಯಿತು. ಪರೀಕ್ಷೆ ನಡೆಸಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾನ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದರು. ಆದರೆ ಅಲ್ಲೂ ಚಿಕಿತ್ಸೆ ಆಗದ ಕಾರಣ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದ್ದು ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಮೇಲಿಂದ ಮೇಲೆ ಇಂಥ ಅವಘಡಗಳು ಸಂಭವಿಸ್ತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಶ್ರೀರಾಂಪುರ ಮೆಟ್ರೋ ಸ್ಟೇಷನ್ ನಲ್ಲಿ ಅಜ್ಜಿ ಜೊತೆ ಹೋಗ್ತಾ ಇದ್ದ 1.5 ವರ್ಷದ ಮಗು ಆಯಾ ತಪ್ಪಿ ಬಿದ್ದಿದೆ. ಬಿದ್ದ ರಭಸಕ್ಕೆ ಆ ಮಗುವಿನ ತಲೆಗೆ ಗಂಭೀರವಾಗಿ ಗಾಯವಾಗಿದ್ದು ಇದೀಗ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್ ಪಡುಕೋಣೆ. ದತ್ತರಾಜ್, ಹೆಂಗಾಯ್ತು ಘಟನೆ? ಮಗು ಸ್ಥಿತಿ ಹೇಗಿದೆ ಈಗ? ಅಂಕಿತ, ನಿನ್ನೆ ತಡರಾತ್ರಿ 8:10 ಸುಮಾರಿನಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿದೆ. ಏನಂತ ಹೇಳಿದ್ರೆ ನಿನ್ನೆ 1.5 ವರ್ಷದ ಹರ್ಷಿನಿ ಏನಿದ್ದಾರೆ ತನ್ನ ಅಜ್ಜಿಯ ಜೊತೆ ಮೆಟ್ರೋ ಸ್ಟೇಷನ್ ನಲ್ಲಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅಜ್ಜಿಯ ಒಂದು ಕಾಲು ಸ್ಲಿಪ್ ಆಗುತ್ತೆ. ನೇರವಾಗಿ ಎಸ್ಕಲೇಟರ್ ನಿಂದ ಮಗು ಹಿಂದಕ್ಕೆ ಜಾರಿ ಬೀಳುತ್ತೆ. ಆ ಎಸ್ಕಲೇಟರ್ ಆಸುಪಾಸಿನಲ್ಲಿ ಚಿಕ್ಕದಾದಂತ ಒಂದು 2 ಜಾಗಗಳಿದಾವೆ. ನೇರವಾಗಿ ರಸ್ತೆಗೆ ಮಟ್ಟದಲ್ಲಿದೆ. ಅದು ಅಲ್ಲಿಂದ ನೇರವಾಗಿ ಆ ಜಾಗದಿಂದ ಕೆಳಗಡೆ ಮಗು ಬಿದ್ದಿದೆ. ಇದರಿಂದ ಗಂಭೀರ ರೀತಿಯಲ್ಲಿ ಗಾಯಗೊಂಡಂತಹ ಹರ್ಷಿನಿ ಹಾಸಿನಿ ಏನಿದ್ದಾಳೆ ಆಕೆಯನ್ನ ತಕ್ಷಣವಾಗಿ ಅಲ್ಲಿನ ಕೆಸಿ ಜನರಲ್ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಹೋಗಲ್ಲ. ಯಾಕಂದ್ರೆ ತಲೆಗೆ ಗಂಭೀರ ಗಾಯ ಆಗಿರೋಕ್ಕೋಸ್ಕರ ಯಾವುದೇ ಒಂದು ತಲೆಗೆ ಗಂಭೀರವಾದಂತಹ ಕೇಸ್ ಇದ್ರೂ ಕೂಡ ಅದನ್ನ ನಿಮಾನ್ಸ್ಗೆ ದಾಖಲಿಸಲಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿಂದ ಕೆಸಿ ಜನರಲ್ ನಿಂದ ನಿಮಾನ್ಸ್ಗೆ ಕರೆದೊಯ್ಯಲಾಗುತ್ತೆ. ಅಲ್ಲೂ ಕೂಡ ಟ್ರೀಟ್ಮೆಂಟ್ ಸರಿಯಾದ ರೀತಿಯಲ್ಲಿ ಸಿಗೋಲ್ಲ. ಅದಾದ ಬಳಿಕ ಈಗ ಇಂದಿರಾ ಗಾಂಧಿ ಅಲ್ಲೇ ಸಿದ್ದಾಪುರದ ಬಳಿ ಇರ್ತಕ್ಕಂತಹ ಇಂದಿರಾ ಗಾಂಧಿ ಹಾಸ್ಪಿಟಲ್ ಏನಿದೆ ಅಲ್ಲಿ ಟ್ರೀಟ್ಮೆಂಟ್ ಈಗ ನಡೀತಾ ಇದೆ. ಡಾಕ್ಟರ್ ಹೇಳೋ ಪ್ರಕಾರ ಆ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಅದೇ ರೀತಿಯಾಗಿ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿರೋಕ್ಕೋಸ್ಕರ ಇನ್ನೂ ಕೂಡ 24 ಗಂಟೆಗಳ ಕಾಲ ಏನಾಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಓಕೆ, ಧನ್ಯವಾದ ದತ್ತರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.